ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಲಕ್ಸುರಿ ಬಜೆಟ್ಗಾಗಿ ಮನೆಯನ್ನು ಕಸದ ತೊಟ್ಟಿ ಮಾಡಿದ ರಕ್ಷಿತಾ ಹಾಗೂ ಧ್ರುವಂತ್ರವರು. ಈ ವಾರ ಮನೆಯ ಸದಸ್ಯರು ತುಂಬಾ ನಿಯಮಗಳನ್ನು ಉಲ್ಲಂಘಿಸಿದ್ದರಿಂದ ಬಿಗ್ ಬಾಸ್ ರವರು ಮನೆಯ ಸದಸ್ಯರಿಗೆ ಹೇಳುತ್ತಾರೆ, ನೀವು ಈ ವಾರ ತುಂಬಾ ನಿಯಮಗಳನ್ನು ಉಲ್ಲಂಘಿಸಿದ್ದೀರಿ, ಅದಕ್ಕಾಗಿ ಈ ವಾರ ಯಾವುದೇ ಲಕ್ಸುರಿ ಬಜೆಟ್ ನೀಡುವುದಿಲ್ಲ ಎಂದು. ಅದಕ್ಕೆ ಬಿಗ್ ಬಾಸ್ ಮನೆಯ ಸದಸ್ಯರು, ಸಾರಿ ಬಿಗ್ ಬಾಸ್, ಹೋದ ವಾರ ನಮಗೆ ಲಕ್ಸುರಿ ಬಜೆಟ್ ಸಿಕ್ಕಿಲ್ಲ, ಈ ವಾರನಾದರೂ ಪ್ಲೀಸ್ ಕೊಡಿ, ನೀವು ಏನೇ ಪನಿಷ್ಮೆಂಟ್ ಕೊಟ್ಟರೂ ನಾವು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ. ಅದಕ್ಕೆ ಬಿಗ್ ಬಾಸ್ ರವರು ಯೋಚಿಸಿ ಹೇಳುತ್ತೇನೆ ಎಂದು ಸುಮ್ಮನಾಗ್ತಾರೆ. ನಂತರ ಬಿಗ್ ಬಾಸ್ ರವರು ರಕ್ಷಿತಾ ಹಾಗೂ ಧ್ರುವಂತ್ರವರಿಗೆ ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಅದೇನೆಂದರೆ, ಮನೆಯ ಸದಸ್ಯರೇ ಕೇಳಿದ್ದಾರೆ, ನಮಗೆ ಏನಾದರೂ ಪನಿಷ್ಮೆಂಟ್ ಕೊಡಿ, ನಮಗೆ ಲಕ್ಸುರಿ ಬಜೆಟ್ ಬೇಕು ಎಂದು. ಅದಕ್ಕಾಗಿ ನೀವಿಬ್ಬರು ಮನೆಯ ಸದಸ್ಯರಿಗೆ ಯಾವ ಪನಿಷ್ಮೆಂಟ್ ಕೊಡುತ್ತೀರಿ ಹೇಳು ಎಂದು ಕೇಳುತ್ತಾರೆ. ಅದಕ್ಕಾಗಿ ರಕ್ಷಿತಾ ಹೇಳ್ತಾರೆ, ನಾವು ಮನೆಯನ್ನೆಲ್ಲ ಗಲೀಜು ಮಾಡ್ತೇವೆ, ಅದನ್ನು ಅವರು ಕ್ಲೀನ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಬಿಗ್ ಬಾಸ್ ರವರು, ಆಹಾ, ಇದು ಒಂಥರ ಚೆನ್ನಾಗಿದೆ. ಬಿಗ್ ಬಾಸ್ ರವರು ರಕ್ಷಿತಾ ಹಾಗೂ ಧ್ರುವಂತ್ ಕೇಳ್ತಾರೆ, ನೀವು ಬಿಗ್ ಬಾಸ್ ಮನೆಯ ಒಳಗಡೆ ಬನ್ನಿ, ನಾವು ಅಲ್ಲಿ ಕಸವನ್ನು ಎಲ್ಲವನ್ನು ಇಟ್ಟಿರ್ತೇವೆ, ಅದನ್ನೆಲ್ಲ ಮನೆಯಲ್ಲಿ ಇಟ್ಟಾಡಿ ಅಂತ ಹೇಳ್ತಾರೆ. ಹಾಗೆಯೇ ನೀವು ಮನೆಯ ಯಾವ ವಸ್ತುಗಳನ್ನಾದರೂ ಸರಿ ನೀವು ಇಟ್ಟಾಡಬಹುದು ಅಥವಾ ಗಲೀಜು ಮಾಡಬಹುದು, ಮನೆಯನ್ನೆಲ್ಲ ಗಲೀಜು ಮಾಡಬಹುದು, ಅದನ್ನು ಅವರು ಬಂದು ನೀಟಾಗಿ ಕ್ಲೀನ್ ಮಾಡಬೇಕು. ಅಪ್ಪಿತಪ್ಪಿ ಅವರು ಏನಾದರೂ ಕ್ಲೀನ್ ಮಾಡುವಲ್ಲಿ ವಿಫಲವಾದರೆ ಅವರಿಗೆ ಯಾವುದೇ ಲಕ್ಸುರಿ ಬಜೆಟ್ ಸಿಗುವುದಿಲ್ಲ ಎಂದು ಬಿಗ್ ಬಾಸ್ ರವರು ಹೇಳ್ತಾರೆ. ಅದಕ್ಕಾಗಿಯೇ ರಕ್ಷಿತಾ ಧ್ರುವಂತ್ ಡಿಸೈಡ್ ಮಾಡ್ತಾರೆ, ನಾವು ಯಾವ ರೀತಿ ಗಲೀಜು ಮಾಡಬೇಕೆಂದರೆ ಇವರಿಗೆ ಬಿಗ್ ಬಾಸ್ ರವರು ಕೊಟ್ಟಿರುವ ಟೈಮಿಂಗ್ಸ್ನಲ್ಲಿ ಈ ಮನೆಯನ್ನು ಕ್ಲೀನ್ ಮಾಡೋದಕ್ಕೆ ಆಗಲೇಬಾರದು. ಅದೇ ರೀತಿ ಅವರಿಗೆ ಯಾವುದೇ ರೀತಿಯ ಲಕ್ಸುರಿ ಬಜೆಟ್ ಕೂಡ ಸಿಗಬಾರದು ಎಂದು ಇಬ್ಬರು ಎಷ್ಟು ಕೆಟ್ಟದಾಗಿ ಮನೆಯನ್ನು ಗಲೀಜು ಮಾಡ್ತಾರೆ ಅಂದರೆ ಹೇಳಕ್ಕಾಗೋದಿಲ್ಲ. ಅಷ್ಟು ಕೆಟ್ಟದಾಗಿ ಮನೆಯನ್ನು ಗಲೀಜು ಮಾಡ್ತಾರೆ. ಸೋಪಿನ ನೀರು, ಥರ್ಮಕೋಲ್, ಪೇಪರ್ಸ್, ಹಾಗೆ ಮನೆಯ ಎಲ್ಲರ ಬಟ್ಟೆಗಳನ್ನು, ಬೆಡ್ರೂಮ್ನಲ್ಲಿರುವ ಎಲ್ಲರ ಬಟ್ಟೆಗಳನ್ನು ಕಿತ್ತಿ ಎಸೆದಾಡಿರ್ತಾರೆ. ಅದೇ ರೀತಿ ಬಾತ್ರೂಮ್ನಲ್ಲಿರುವ ಬಟ್ಟೆಗಳನ್ನು ಕೂಡ ಎಲ್ಲ ಕಿತ್ತಿ ಎಲ್ಲನ ಕೆಳಗಡೆ ಎಸ್ತು ಅದ್ರ ಮೇಲೆಲ್ಲ ಪೆನಾಯಿಲ್ ಹಾಕ್ಬಿಟ್ಟಿರ್ತಾರೆ. ಅಷ್ಟು ಕೆಟ್ಟದಾಗಿ ಮಾಡಿರ್ತಾಳೆ. ಬೆಡ್ರೂಮ್ ಅಂತೂ ನೋಡೋಕ್ಕೂ ಆಗ್ತಿರಲ್ಲ ಆ ರೇಂಜ್ಗೆ. ಕಿಚನ್ ನೋಡಿದ್ರಂತೂ ಅಸಹ್ಯ ಬರೋ ಥರ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಅಲ್ಲೇ ಸೋಪಿ ನೀರು ಚೆಲ್ಲಿರೋದು ನೋಡಿ, ಅಲ್ಲಿ ಕಾಣಿಸ್ತಿದೆ ಕಿಚನ್ ಯಾವ ರೇಂಜಿಗೆ ಮಾಡಿದಾರೆ ಅಂದರೆ, ಕಬೋರ್ಡಲ್ಲಿ ಒಂದು ಪಾತ್ರೆಗಳು ಬಿಟ್ಟಿಲ್ಲ, ಎಲ್ಲ ಪಾತ್ರೆಗಳನ್ನು ತೆಗ್ದು ಸಿಂಕಿಗೆ ತುಂಬಿಟ್ಟಿದ್ದಾಳೆ. ಅದೇ ರೀತಿ ಹುಡುಗಿಯರ ಫುಲ್ ಮೇಕಪ್ ಸೆಟ್ಟನ್ನು ತೆಗೆದುಕೊಂಡು ಎಲ್ಲ ಕೆಳಗಡೆ ಇಟ್ಟಾಡಿದ್ದಾಳೆ. ಒಟ್ಟಿನಲ್ಲಿ ಎಷ್ಟು ಕೆಟ್ಟದಾಗಿ ಗಲೀಜು ಮಾಡ್ಬೋದು ಅಷ್ಟು ಕೆಟ್ಟದಾಗಿ, ಅಷ್ಟು ವರ್ಸ್ಟಾಗಿ ಅಂತಲೇ ಹೇಳ್ಬೋದು, ಗಲೀಜು ಮಾಡಿ ಇಕ್ಕಿದ್ದಾರೆ ಧ್ರುವಂತ್ ಹಾಗೂ ರಕ್ಷಿತಾರವರು. ಈಗ ಮನೆಯ ಸದಸ್ಯರೆಲ್ಲ ಹೆಂಗಾರ ಮಾಡಿ ನಾವು ಮನೆ ಕ್ಲೀನ್ ಮಾಡಲೇಬೇಕೆಂದು ಡಿಸೈಡ್ ಮಾಡ್ಕೊಂಡೇನೋ ಒಳಗಡೆ ಬರ್ತಾರೆ. ಆದರೆ ಬಂದು ನೋಡಿದಾಗ ಎಲ್ಲರೂ ಶಾಕ್ ಆಗೋಗ್ತಾರೆ. ಕಾವ್ಯ ಅಂತೂ ಯಪ್ಪೋ ಏನು ಹಿಂಗಾಗಿದೆ ಅಂತ ಹೇಳಿದ್ರೆ, ಇನ್ನು ರಜತರಂತೂ ಲಬೋ ಅಂತ ಬಾಯಿ ಬಡ್ಕೋತಾ ಇರ್ತಾರೆ. ಇನ್ನು ಗಿಲ್ಲಿ ಅಂತೂ ಕೇಳಲೇಬೇಡಿ, ನಾನು ಎಲ್ಲಿ ಕೆಲಸ ಮಾಡಬೇಕು ಅಂತ ಅವನಿಗೆ ಕನ್ಫ್ಯೂಸ್ ಆಗೋಗಿರುತ್ತೆ. ಮೊದಲು ಬೆಡ್ರೂಮ್ಗೆ ಹೋಗ್ತಾನೆ, ಬೆಡ್ರೂಮ್ ನೋಡ್ಬಿಟ್ಟು ಬಂದ್ಬಿಟ್ಟು ನಾನು ಇಲ್ಲಿ ಕೆಲಸ ಮಾಡಲ್ಲ, ಇಲ್ಲಿ ಇಷ್ಟೊಂದು ಕೆಟ್ಟಾಗಿದೆ, ನಾನು ಮಾಡೋಕ್ಕಾಗೋದಿಲ್ಲ ಅಂತಾನೆ. ಮತ್ತೆ ಹಾಲ್ಗೆ ಬರ್ತಾನೆ, ಡೈನಿಂಗ್ ಟೇಬಲ್ ನೋಡ್ತಾನೆ, ನಾನು ಇಲ್ಲೂ ಕೆಲಸ ಮಾಡೋಕ್ಕಾಗಲ್ಲ. ಮತ್ತೆ ಕಿಚನ್ ಮಾಡ್ತಾನೆ, ಕಿಚನ್ಗೆ ಹೋಗ್ತಾನೆ, ಆ ಕಿಚನ್ ಪಾತ್ರೆಗಳೆಲ್ಲ ನೋಡ್ಬಿಟ್ಟು ಮತ್ತೆ ದೌಡ್ ಬಂದ್ಬಿಟ್ಟು ನಾನು ಇಲ್ಲೂ ಮಾಡಲ್ಲ, ಎಲ್ಲಿ ಕೊಡ್ಬೇಕಂತ ಅವ್ರಿಗೂ ಕನ್ಫ್ಯೂಸ್ ಆಗ್ಬಿಡ್ತು ಮನೆಯವರೆಲ್ಲ. ಗಿಲ್ಲಿ ಟೈಮ್ ಹೋಗ್ತಿದೆ, ಗಿಲ್ಲಿ ಲಕ್ಸುರಿ ಬಜೆಟ್ ಸಿಗಲ್ಲ, ಇನ್ನೂ ಒಂದು 2 ಪೀಸ್ ಮಟನ್ ಚಿಕನಲ್ಲಿ ನಿಂಗೆ ಎಕ್ಸ್ಟ್ರಾನೇ ಆಗ್ತೀವಿ, ಪ್ಲೀಸ್ ಮಾಡು ಗಿಲ್ಲಿ ಅಂತ ಎಲ್ಲರೂ ಬೇಡ್ಕೊಳ್ತಿರ್ತಾರೆ ಗಿಲ್ಲಿನ. ಆದರೆ ಗಿಲ್ಲಿ ಮಾತ್ರ ಅವ್ನ ಬಟ್ಟೆಗಳು ಎಲ್ಲೆಲ್ಲಿ ಎಸ್ತಿದಾರೆ ಅವ್ನ ಬಟ್ಟೆಗಳು ಹಾಯ್ಕೊಳ್ಳೋಕೆ ಕೊಡೋಗ್ತಿರ್ತಾನೆ, ಬಾತ್ರೂಮಿಂದ ಬಟ್ಟೆ ಹಾಯ್ಕೊ ಬರ್ತಾನೆ, ಅವ್ನು ಮಾತ್ರ ಹಾಯ್ಕೊ ಬರ್ತಿರ್ತಾನೆ. ಗಿಲ್ಲಿಗೆ ಹೇಳ್ತಿರ್ತಾರೆ, ನಾನು ನಿಮ್ಮವೆಲ್ಲ ಇಲ್ಲಿ ಕ್ಲೀನ್ ಮಾಡ್ತಿದ್ದೆ ಗಿಲ್ಲಿ, ಪ್ಲೀಸ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬಾ ಅಂತ ಎಲ್ಲರೂ ಅವನಿಂದ ತಿರ್ಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೊನೆಗೆ ಬಿಟ್ಟಾಕ್ಬಿಡ್ತಾರೆ, ಏನಾರ ಬಿಟ್ಕೊಳ್ಳಿ ನಾವು ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಕ್ಲೀನ್ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಗಿಲ್ಲಿ ಕೂಡ ಹಾಲೆಲ್ಲ ಗುಡಿಸೋದಕ್ಕೆ, ಆಮೇಲೆ ಪ್ರತಿಯೊಂದು ಮಾಡೋಕ್ಕೆ ಅವನು ಕೂಡ ಸ್ಟಾರ್ಟ್ ಮಾಡ್ತಾನೆ. ಕೊನೆಗೆ ಎಲ್ಲರೂ ಅವ್ನ ಕಾಟ ತಡೆಯೋಕ್ಕಾಗ್ದಲೇ ಎಲ್ಲರೂ ಕ್ಲೀನ್ ಮಾಡಿದ್ಮೇಲೆ, ಆಯಿತು ಚೇರ್ಗಳು ಜೋಡಿಸು, ಡೈನಿಂಗ್ ಟೇಬಲ್ ಸರಿ ಮಾಡು, ಅದ್ರ ಮೇಲೆ ಬಟ್ಟೆ ಸರಿ ಮಾಡು, ಈ ಥರ ನಾರ್ಮಲ್ ಕೆಲಸಕ್ಕೆ ಅವನ್ನ ಬಿಟ್ಬಿಡ್ತಾರೆ. ರಾಶಿಕಾ, ಸ್ಪಂದನ ಎಲ್ಲ ಅಳ್ತಾ ಇರ್ತಾರೆ. ಯಾಕಂದರೆ ತುಂಬ ಕಾಸ್ಟ್ಲಿ ಮೇಕಪ್ ಅಂತೆ, ಫುಲ್ಲು ಎಲ್ಲ ಕೆಳಗಡೆ ಇಟ್ಟಾಡ್ಬಿಟ್ಟಿರ್ತಾರೆ. ಅಂದರೆ ಅವರು ಅದಕ್ಕಷ್ಟು ಬೆಲೆ ಕೊಡ್ತಿರ್ತಾರೆ ಕೂಡ. ಬಟ್ ರಕ್ಷಿತಾ ಮಾಡಿದ್ದಲ್ಲಿ ತಪ್ಪು ಅಂತ ನನಗನ್ನಿಸ್ತು. ಯಾಕಂದರೆ ಅವರು ಲಕ್ಷ ಕೊಟ್ಟು ಮೇಕಪ್ ಸೆಟ್ ತೊಗೊಂಡಿರ್ತಾರೆ. ಬಟ್ ಒಂಚೂರು ಮುರಿದೋದ್ರೆ ಅವ್ರಿಗೆ ಎಷ್ಟು ಪಾಪ ಹೊಟ್ಟೆ ಉರಿಯುತ್ತೆ. ಈಗಲೂ ಅಂದ್ಕೊಂಡಿರೋದು ಇದೆಲ್ಲ ಮಾಡಿರೋದು ಬಿಗ್ ಬಾಸ್ ರವರು ಅಂತ. ಮೋಸ್ಟ್ಲಿ ರಕ್ಷಿತಾ ಮಾಡಿದ್ದಾಳೆ ಅಂತ ಗೊತ್ತಾದರೆ ಮೋಸ್ಟ್ಲಿ ರಕ್ಷಿತಂಗೆಲ್ಲ ಬಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಯಾಕಂದರೆ 100% ಮೇಕಪ್ ಸೆಟ್ ಅಂತ ಬಂದಾಗ ಅವ್ರಿಗೆಲ್ಲ ಕೋಪ ಬಂದೇ ಬರುತ್ತೆ. ಆ ಥರ ಬೇಕಾಬಿಟ್ಟು ಬಿಸಾಕಿರ್ತಾಳೆ, ಎಲ್ಲ ಹೆಂಗೆ ಬೇಕು ಹಂಗಂಗೆ.
ನನ್ನ ಪ್ರಕಾರ ಇವರು ಆ ಟೈಮಿಂಗ್ ಮುಗಿಯೋಷ್ಟರಲ್ಲಿ ಒಂದು ಮುಕ್ಕಾಲು ಭಾಗ ಅಷ್ಟೇ ಕ್ಲೀನ್ ಮಾಡಿರ್ತಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದ್ರೆ ಅಷ್ಟು ಗಲೀಜಾಗಿರೋ ಕಾರಣ ಸ್ವಲ್ಪನಾದರೂ ಕ್ಲೀನ್ ಮಾಡೋಕ್ಕಾಗಲ್ಲ, ಅಷ್ಟು ಬೇಗ ಕ್ಲೀನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಲಕ್ಸುರಿ ಬಜೆಟ್ ಕೊಡ್ತಾರೆ ಅಂತ ನನಗನ್ನಿಸ್ತಿದೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.